ಹೊಸಕೋಟೆ ನಗರದ ಕಮ್ಮವಾರಿ ನಗರದಲ್ಲಿರುವ ಮೇಧಾಶ್ರೀ ಒಲಿಂಪಿಯಾಡ್ ಶಾಲೆಯ ಆವರಣದಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಕಾರ್ಯಕ್ರಮವನ್ನು ಹೊಸಕೋಟೆ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ವೆಂಕಟಸ್ವಾಮಿ, ಮೇಧಾಶ್ರೀ ಒಲಿಂಪಿಯಾಡ್ ಶಾಲೆಯ ಕಾರ್ಯದರ್ಶಿ ಅಶ್ವಥ್ ನಾರಾಯಣ್, ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಗೌರವಾಧ್ಯಕ್ಷ ಡಾಕ್ಟರ್ ಜಿ ಶ್ರೀನಿವಾಸ್, ಅಧ್ಯಕ್ಷ ಎಸ್.ಸಿ. ಮಂಜುನಾಥ್ ಸೇರಿದಂತೆ ಹಲವಾರು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಕಾರ್ಯದರ್ಶಿ ಸೂಲಿಬೆಲೆ ಮಂಜುನಾಥ್, ಖಜಾಂಚಿ ಮಹೇಶ್ ಆರಾಧ್ಯ, ವಕೀಲರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಶಾಲೆಯ ಖಜಾಂಚಿ ಬೀರಪ್ಪ, ವಕೀಲ ಕೃಷ್ಣಪ್ಪ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದು ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಇನ್ನು ಈ ಒಂದು ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ ವಿವಿಧ ರೀತಿಯ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡುವುದರ ಮೂಲಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಬಹುಮಾನಗಳನ್ನು ವಿತರಣೆ ಮಾಡುವ ಕಾರ್ಯವನ್ನು ಸಹ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಬಳಿಕ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ವೆಂಕಟಸ್ವಾಮಿರವರು ಮಾತನಾಡಿ, ಅಂಗನವಾಡಿ ಕಾರ್ಯಕರ್ತರು ಹಲವಾರು ರೀತಿಯಲ್ಲಿ ಸಮಾಜದ ಆಧಾರ ಸ್ತಂಭಗಳಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರಿಗಾಗಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ರೀತಿಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವ ಕಾರ್ಯ ನಿಜಕ್ಕೂ ಪ್ರಶಂಸನೀಯ. ಪ್ರಮುಖವಾಗಿ ಅಂಗನವಾಡಿ ಕಾರ್ಯಕರ್ತರು ಹಲವಾರು ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಸರ್ಕಾರದ ಗಮನಕ್ಕೆ ಸಹ ತಂದಿದ್ದಾರೆ. ಸರ್ಕಾರಗಳು ಕೂಡ ಅವರಿಗೆ ಅಗತ್ಯವಾದ ಸೇವೆಗಳನ್ನು ಹಾಗೂ ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ಅಂಗನವಾಡಿ ಕಾರ್ಯಕರ್ತರು ಮತ್ತಷ್ಟು ಕೆಲಸ ಮಾಡುವಂತೆ ಮಾಡಬೇಕು ಎಂದು ತಿಳಿಸಿದರು. ಹೊಸಕೋಟೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಹಾಗೂ ನಮ್ಮ ಮೇಧಾಶ್ರೀ ಶಾಲೆಯ ಸಂಯುಕ್ತಾಶ್ರಯದಲ್ಲಿ ಇಂದು ಅಂಗನವಾಡಿ ಟೀಚರ್ಸ್ಗಾಗಿ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದು, ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅವ್ರದ್ದು ಎಷ್ಟೇ ಕಾರ್ಯ ಒತ್ತಡ ಇದ್ರೂ ಬಂದು ಅವರೆಲ್ಲ ಭಾಗವಹಿಸಿ ನೋಡಿದ್ರೆ ಖುಷಿ ಆಗ್ತದೆ. ನಿಜವಾಗಿ ಅವರೆಲ್ಲನೂ ಎಷ್ಟು ಉತ್ಸಾಹವಾಗಿ ಅವರು ಆಟ ನೋಡಿಕೊಂಡು ತುಂಬ ಎಂಜಾಯ್ ಮಾಡಿದ್ದಾರೆ. ಅವರು ಬೇರೆಯವ್ರಿಗಾಗಿ ಪಾಪ ಜೀವನ ಎಲ್ಲ ಈ 365 ದಿವಸನೂ ಮುಡುಪಾಗಿರ್ತಾರೆ. ಆದರೆ ಇವತ್ತು ಒಂದು ದಿವಸ ಅವ್ರು ಖುಷಿಯಾಗಿರೋ 1-2 ಅವರ್ ಖುಷಿಯಾಗಿರೋದಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಹೊಸಕೋಟೆ ಪತ್ರಕರ್ತರ ಕ್ಷೇಮ ಸಂಘದ ಪರವಾಗಿ ಹಾಗೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಮೇಧಾಶ್ರೀ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಧನ್ಯವಾದ ರಸ್ತಾ. ಈ ನಮ್ಮ ಏನಿದ್ದಾರೆ ಈ ಅಂಗನವಾಡಿ ಟೀಚರ್ಸು ಮತ್ತು ಕಾರ್ಯಕರ್ತರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಒಳ್ಳೆಯ ಸವಲತ್ತುಗಳು ಸಿಗಲಿ ಹಾಗೂ NGOಗಳು ಏನಿದಾವೆ ಸಂಸ್ಥೆಗಳು ಅವೆಲ್ಲ ಬಂದು ಅವರ ಕಷ್ಟ ಸುಖ ಭಾಗಿಯಾಗಲಿ ಹೇಳ್ತಾ ಈ ಮೂಲಕ ಅವ್ರಿಗೆಲ್ಲ ಮುಂದಿನ ದಿನಗಳು ಚೆನ್ನಾಗಿ ಆಗಲಿ ಅಂತೇಳಿ ಅವರ ಆಸೆಗಳು ಏನೇನಿದ್ದಾವೆ ಅವೆಲ್ಲ ಈಡೇರಲಿ ಅಂತೇಳಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮೇಧಾಶ್ರೀ ಒಲಿಂಪಿಯಾಡ್ ಶಾಲೆಯ ಕಾರ್ಯದರ್ಶಿ ಅಶ್ವಥ್ ನಾರಾಯಣ್ರವರು ಕ್ರೀಡೆಗಳಲ್ಲಿ ವಿಜೇತರಾದಂತಹ ಕ್ರೀಡಾಪಟುಗಳಿಗೆ ಬಹುಮಾನಗಳನ್ನು ವಿತರಣೆ ಮಾಡಿ ಮಾತನಾಡಿ, ಅಂಗನವಾಡಿ ಕಾರ್ಯಕರ್ತರು ಪ್ರತಿನಿತ್ಯ ಒತ್ತಡದ ನಡುವೆ ಕೆಲಸ ಮಾಡ್ತಿರ್ತಾರೆ. ಈಗ ಅವರನ್ನು ಗುರುತಿಸಿ ಹೊಸಕೋಟೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವುದರ ಮೂಲಕ ಅವರಿಗೆ ಬಹುಮಾನ ವಿತರಣೆ ಮಾಡುವ ಕಾರ್ಯ ಮಾಡಿರುವುದು ಪ್ರಶಂಸನೀಯ. ಇದರಿಂದ ಅಂಗನವಾಡಿ ಕಾರ್ಯಕರ್ತರು ಕೆಲ ಕಾಲ ಒತ್ತಡದಿಂದ ಮುಕ್ತರಾಗಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದರು ಎಂದು ತಿಳಿಸಿದರು. ನಮಸ್ಕಾರ. ಇವತ್ತು ಮೇಧಾಶ್ರೀ ಒಲಿಂಪಿಯಾಡ್ ಸ್ಕೂಲಲ್ಲಿ ಹೊಸಕೋಟೆ ನಗರದ ಎಲ್ಲ ಅಂಗನವಾಡಿ ಶಿಕ್ಷಕಿಯರನ್ನು ಕರೆದು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದವರು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದರು. ಅವರ ಉದ್ದೇಶ ಇಷ್ಟೇ, ಅಂಗನವಾಡಿ ಕಾರ್ಯಕರ್ತೆಯರು ಅವ್ರಿಗೆ ಎಷ್ಟೇ ಸಮಸ್ಯೆಗಳಿದ್ರು, ಎಷ್ಟೇ ಕೆಲಸ ಕಾರ್ಯಗಳಿದ್ರು ನಗರದಲ್ಲಿರುವಂಥ ಎಲ್ಲ ಮಕ್ಕಳನ್ನು ಪಾಲನೆ ಮಾಡಿ ಪೋಷಣೆ ಮಾಡಿ ಪ್ರತಿನಿತ್ಯ ಅವ್ರನ್ನ ಗಮನಿಸ್ತಾರೆ. ಅವ್ರ ಮನೇಲಿ ಎಷ್ಟೇ ಕೆಲಸ ಇದ್ದರು, ಎಷ್ಟೇ ಕಷ್ಟ ಇದ್ದರೂ ಅವ್ರನ್ನ ನೀಟಾಗಿ ನೋಡ್ಕೊಳ್ತಾರೆ. ಅದರಿಂದಾಗಿ ಅವ್ರನ್ನೆಲ್ಲ ಇಲ್ಲಿ ಕರೆದು ಮೇಧಾಶ್ರೀ ಎಜುಕೇಷನ್ ಟ್ರಸ್ಟ್ನ ಜೊತೆಗೆ ಸಹಕಾರದೊಂದಿಗೆ ಅವರಿಗೆ ಆಟೋಟಗಳನ್ನು ಏರ್ಪಡಿಸಿ ಅವರನ್ನು ಸುಮಾರು 2 ಗಂಟೆಗಳ ಕಾಲ ಸ್ವಲ್ಪ ರಿಲೀಫ್ ಆಗೋ ಥರ ಮಾಡಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅದಕ್ಕೆ ಇಷ್ಟಪಡ್ತೀನಿ. ನಮಗೆ ಎಲ್ಲರಿಗೂ ಸ್ಪೋರ್ಟ್ಸನ್ನು ಆಯೋಜಿಸಿದ್ರು. ಇದರಲ್ಲಿ ನಾವೆಲ್ಲರೂ ಭಾಗವಹಿಸಿ ಎಲ್ಲರೂ ಬಹುಮಾನ ತಗೊಂಡ್ವಿ. ಮತ್ತು ಹಾಗೆ ಎಲ್ಲರಿಗೂ ನಮ್ಮ ಅಂಗನವಾಡಿ ಹೊಸಕೋಟೆ ಟೌನ್ ಅಂಗನವಾಡಿ ಟೀಚರ್ಸ್ನೆಲ್ಲ ನಮ್ಮ ಕೆಲಸವನ್ನು ಗುರುತಿಸಿ ಎಲ್ಲರಿಗೂ ಒಂದು ನೆನಪಿನ ಕಾಣಿಕೆಯನ್ನು ನೀಡಿರುತ್ತಾರೆ.
ಇವತ್ತು ಮೇಧಾಶ್ರೀ ಸ್ಕೂಲಲ್ಲಿ ಪತ್ರಕರ್ತರ ಕಡೆಯಿಂದ ನಮಗೋಸ್ಕರ ಅಂದರೆ ಅಂಗನವಾಡಿ ಟೀಚರ್ಸ್ಗೋಸ್ಕರ ಆಯೋಜಿಸಿರೋ ಕಾರ್ಯಕ್ರಮಕ್ಕೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ನಮ್ಮದು ಎಷ್ಟೇ ಕಷ್ಟ ಇದ್ದರೂ ಕೂಡ, ನಮ್ಮದು ಎಷ್ಟೇ ಕೆಲಸಗಳಿದ್ರೂ ಕೂಡ ಅದ್ರ ಜೊತೆಗೆ ನಮ್ಮನ್ನು ಗುರುತಿಸಿ ನಮಗೋಸ್ಕರ ಈ ಕಾರ್ಯಕ್ರಮ ಮಾಡಿರೋದಕ್ಕೆ ಪತ್ರಕರ್ತರಿಗೆ ಮತ್ತು ಮೇಧಾಶ್ರೀ ಸ್ಕೂಲಲ್ಲಿ ಮಾಡಿರೋದಕ್ಕೆ ಈ ಸ್ಕೂಲ್ನ ಟ್ರಸ್ಟ್ ಅವ್ರಿಗೆ ಮತ್ತು ಸ್ಕೂಲ್ನವ್ರಿಗೆ ತುಂಬ ಧನ್ಯವಾದ. ಹೆಸರು ವನಜಾ ಅಂದ್ಬಿಟ್ಟು ಈ ದಿನ ಮೇಧಾಶ್ರೀ ಶಾಲೆಯಲ್ಲಿ ನಮ್ಮನ್ನು ಅಂಗನವಾಡಿ ಕಾರ್ಯಕರ್ತೆಯನ್ನೆಲ್ಲ ಕರೆದು ನಮಗೆ ಕ್ರೀಡಾಕೂಟ ಏರ್ಪಡಿಸಿದ್ರು. ಮೇಧಾಶ್ರೀ ಕಡೆಯಿಂದ ಪತ್ರಕರ್ತರ ಕಡೆಯಿಂದ ನಮಗೆ ಎಷ್ಟೋ ಕೆಲಸಗಳು ಟ್ರಸ್ಟ್ ಇರುತ್ತೆ, ಅದರಲ್ಲಿ ನಮಗೆ ಇವತ್ತಿನ ಕರೆದು ಕ್ರೀಡಾಕೂಟ ಏರ್ಪಡಿಸಿದ್ದಕ್ಕೆ ತುಂಬ ಮನೋರಂಜನೆ ಆಗಿತ್ತು. ನಮಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಧಾಶ್ರೀ ಸ್ಕೂಲ್. ಹೊಸಕೋಟೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಟ್ರಸ್ಟು ಹಾಗೂ ಮೇಧಾಶ್ರೀ ಒಲಿಂಪಿಕ್ಸು ಶಾಲೆಯ ವತಿಯ ಸಂಯುಕ್ತ ಆಚರಣೆಯಲ್ಲಿ ನಾವು ಪ್ರತಿ ತಿಂಗಳು ಒಂದು ನಮ್ಮ ಟ್ರಸ್ಟು ಆರಂಭ ಆಗಿ 4 ತಿಂಗಳಾಗಿದೆ. ಪ್ರತಿ ತಿಂಗಳು ಮೊದಲನೇ ಶನಿವಾರ ಅಥವಾ 4ನೇ ಶನಿವಾರ ದಿವಸ ನಾವು ಹೊಸಕೋಟೆ ಶಾಲೆಗಳಲ್ಲಿರೋಂಥ ಕಳೆದ ಪ್ರಪ್ರಥಮ ಬಾರಿಗೆ ನಾವು ಮಲ್ಸಂದ್ರ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ಕೊಟ್ಟಿದ್ವಿ. 2ನೇ ತಿಂಗಳು ಕಳೆದ ನಮ್ಮ ಚಿಕ್ಕೋಲಿಗೂ ಸರ್ಕಾರಿ ಶಾಲೆ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಮತ್ತು ಪಾಠ್ಯ ಪುಸ್ತಕಗಳು ಕೊಟ್ಟಿದ್ವಿ. ಕಳೆದ ತಿಂಗಳು ಕೊನೆಯ ವಾರದಲ್ಲಿ ಕೊಡಬೇಕಾಗಿತ್ತು. ನಮ್ಮ TDN ಮೂರ್ತಿಯವರು ನಮ್ಮ ಹಿರಿಯ ಪತ್ರಕರ್ತರು ನಿಧನರಾದರು. ಹಾಗಾಗಿ ಈ ದಿನ ನಮ್ಮ ಒಂದು ಶಾಲಾ ಈ ಮೇಧಾಶ್ರೀ ಶಾಲಾ ವತಿಯಿಂದ ಕೇಳ್ಕೊಂಡಾಗ ನಮ್ಮ ಶಿನ್ನಣ್ಣವರು ಮತ್ತು ಅಶ್ವತ್ಥಣ್ಣವರು ಆಗ್ಬೋದು ನಮ್ಮ ಶಾಲೆ ವತಿಯಿಂದ ನೀವೇನೇ ಕಾರ್ಯಕ್ರಮ ಮಾಡಿರಿ, ನಾವು ಅದಕ್ಕೆ ನಿಮಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಮೊದಲನೇಗೆ ನಾವೇನು ಮಾಡಿದ್ರು, ನಮ್ಮ ತಾಲೂಕು ಅಧ್ಯಕ್ಷ ಸಿ ಮಂಜುನಾಥ್ ಅವರು ಅಂಗನವಾಡಿಯಲ್ಲಿ ಕೆಲಸ ಮಾಡೋಂಥ ಶಿಕ್ಷಕರು ಮತ್ತು ಕಾರ್ಯಕರ್ತರು ಅವು ಯಾವತ್ತೂ ಅವರು ಮಕ್ಕಳು ಅವ್ರು ಹೆಂಗೆ ಅಂದರೆ ಮಕ್ಕಳಂದರೆ ಈ ಕುಂಬಾರರು ಒಂದು ಮಣ್ಣಿನ ಮುದ್ದೆ ತಯಾರು ಮಾಡಿ ಅದರಿಂದ ಸುಂದರವಾದಂಥ ಮಡಿಕೆಗಳನ್ನ ತಯಾರು ಮಾಡೋ ರೀತಿಯಲ್ಲಿ ಆ ಮಕ್ಕಳನ್ನ ತಿದ್ದಿ ಬುದ್ಧಿ ಸತ್ಪ್ರಜೆಗಳಾಗಿ ರೂಪಣೆ ಮಾಡೋಂಥ ಈ ಅಂಗನವಾಡಿ ಶಿಕ್ಷಕರಿಗೆ ಮೈಂಡ್ ಟ್ರಸ್ಟ್ ಆಗಿರ್ತದ, ಇಲ್ಲ ಒಂದು ಮಾನಸಿಕವಾಗಿರ್ತದ ಅಂಥವ್ರಿಗೂ ಅವರು ಕ್ರೀಡಾಕೂಟದಲ್ಲಿ ಅವರು ರಿಲ್ಯಾಕ್ಸ್ ಆಗಲಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ಇವತ್ತು ಈ ಮೇಧಾಶ್ರೀ ಶಾಲೆಯಲ್ಲಿ ಅವ್ರಿಗೊಂದು ಕ್ರೀಡಾ ಸ್ಪರ್ಧೆ ಏರ್ಪಾಡು ಮಾಡಿದ್ವಿ. ಬಹಳ ಆಸಕ್ತಿಯಿಂದ ನಮ್ಮ ಟೌನಿನ ಅಂಗನವಾಡಿ ಶಾಲಾ ಶಿಕ್ಷಕರು ಭಾಗವಹಿಸಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕೆಲವು ಗೆದ್ದಿದ್ದಾರೆ. ಅವ್ರಿಗಾಗಿ ಎಲ್ಲರಿಗೂ ಒಂದು ನೆನಪಿನ ಕಾಣಿಕೆ ಇವತ್ತು ಟ್ರಸ್ಟಿಂದ ಕೊಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ಆಶಾ ವರ್ಕರ್ಗಳಿಗೂ ಒಂದು ಮತ್ತು ಎಲ್ಲ ಇತರ ಈ ಶಾಲೆಗಳಲ್ಲಿ ಒಂದು ಮಾಡಬೇಕು ಅಂತ ನಮ್ಮ ಟ್ರಸ್ಟು ಅಧ್ಯಕ್ಷರು ಯೋಜನೆ ಮಾಡಿಕೊಡ್ತಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ನಮ್ಮ ಟ್ರಸ್ಟ್ ವತಿಯಿಂದ ಅಭಿನಂದನೆ ತಿಳಿಸುತ್ತಾ ನಿಮ್ಮೆಲ್ಲರಿಗೂ ಅನಿಸಿ, ಜೊತೆಗೆ ಈ ಶಾಲಾ ಆವರಣ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ನಮ್ಮ ಈ ಮೇಧಾಶ್ರೀ ಒಲಿಂಪಿಕ್ಸು ಒಂದು ಶಾಲೆಗೆ ಆಡಳಿತ ಮಂಡಳಿಗೆ ಮತ್ತು ಶಾಲಾ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಅಭಿನಂದನೆ ತಿಳಿಸ್ತೀನಿ. ಅದರ ಜೊತೆಯಲ್ಲಿ ನಮ್ಮ ಆತ್ಮೀಯರು ಮತ್ತು ಹೊಸಕೋಟೆ ತಾಲೂಕು ವಕೀಲ ಸಂಘದ ಅಧ್ಯಕ್ಷರಾದಂಥ ವೆಂಕಟರಾಮಣ್ಣವ್ರು ಬಂದು ನಮ್ಮ ಜೊತೆ ಇದುವರೆಗೂ ಇದ್ದು ಅವ್ರು ಮಾಡಿದರೆ ಅದಕ್ಕೂ ಅವ್ರಿಗೂ ಕೂಡ ಧನ್ಯವಾದ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ.